ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಎಡಿಬಿಯು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಜಮೀನು ರೈತರೊಂದಿಗೆ ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ವ್ಯಾಪ್ತಿಯ 2823 ಎಕರೆ ಜಮೀನು ಕೈಗಾರಿಕೆಗಳ ಸ್ಥಾಪನೆ ಉದ್ದೇಶಕ್ಕೆ ಕೆಐಎಡಿಬಿಯು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಈ ಪೈಕಿ ಸರ್ಕಾರಿ, ಬಂಜರು, ಬೀಡುಭೂಮಿ 1200 ಎಕರೆ ಇದೆ. ಪಿಎಸ್ಎಲ್ ಕಂಪನಿ ಅಗ್ರಿಮೆಂಟ್ ಹಾಕಿಕೊಂಡ ಮತ್ತು ಖರೀದಿಸಿದ ಸುಮಾರು 540 ಎಕರೆ ಜಮೀನು ಈ ವ್ಯಾಪ್ತಿಯಲ್ಲಿಯೇ ಇದೆ. ಇನ್ನುಳಿದ 1000 ಎಕರೆ ಜಮೀನು ಮಾತ್ರ ರೈತರಿಂದ ಸ್ವಾಧೀನಪಡಿಸಿಕೊಳ್ಳಬೇಕಿದೆ. ಈಗಾಗಲೇ ಕೆಐಎಡಿಬಿಯು ಕೆಲ ರೈತರಿಗೆ ನೋಟಿಸ್ ನೀಡಿದೆ, ಮಿಕ್ಕವರಿಗೆ ನೋಟಿಸ್ ನೀಡಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಕೆಐಎಡಿಬಿಗೆ ಜಮೀನು ನೀಡಲು ಸಿದ್ಧರಿರುವ ರೈತರು ಕಳೆದ ವಾರ ಕೆಐಎಡಿಬಿಯ ಆಯುಕ್ತರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಮನವಿ ನೀಡಿ ಬಂದಿದ್ದೇವೆ ಎಂದರು. ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ಎಲ್ಲ ರೈತರಿಗೂ ನೋಟಿಸ್ ನೀಡಿ ಮುಂದಿನ ಪ್ರಕ್ರಿಯೆ ಆರಂಭಿಸಿ ರೈತರಿಗೆ ಸಿಗಬೇಕಾದ ಪರಿಹಾರ ನೀಡಿ ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಿ. ಇಲ್ಲವೇ ಜಮೀನು ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟು ಡಿನೋಟಿಫಿಕೇಶನ್ ಮಾಡಿ ನಮಗೆ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಮತ್ತು ಜಮೀನಿನ ಮೇಲೆ ಸಾಲ ಇನ್ನಿತರೆ ಚಟುವಟಿಕೆಗಳಿಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದರು. ಈಗಾಗಲೇ ಕೆಐಎಡಿಬಿಯು ಗುರುತಿಸಿರುವ ಜಮೀನಿಗೆ ಸಂಬಂಧಿಸಿ ಬ್ಯಾಂಕುಗಳಲ್ಲಿ ಸಾಲ ಪ್ರಕ್ರಿಯೆ, ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿಲ್ಲ. ಮಾರಾಟ ಮಾಡಲೂ ಆಗುತ್ತಿಲ್ಲ. ಜಮೀನು ಪಡೆದು ಹಣ ಕೊಡಿ, ಇಲ್ಲವೇ ಸ್ವಾಧೀನ ಪ್ರಕ್ರಿಯೆ ಬಿಟ್ಟು ಡಿನೋಟಿಫಿಕೇಶನ್ ಮಾಡಿ. ಅದು ಬಿಟ್ಟು ತ್ರಿಶಂಕು ಸ್ಥಿತಿಯಲ್ಲಿ ರೈತರನ್ನು ಬಿಡಬೇಡಿ ಎಂದು ಮನವಿ ಮಾಡಿದರು. ಸರ್ಕಾರ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಮಾಡಿದ ನಂತರ ರದ್ದುಪಡಿಸಿದ ಉದಾಹರಣೆ ಇಲ್ಲ. ನಮ್ಮಲ್ಲೇ ಗೊಂದಲ ಸೃಷ್ಟಿಯಾದರೆ ಸ್ವಾಧೀನ ಪ್ರಕ್ರಿಯೆ ತಡವಾಗಲಿದೆ. ಇದರಿಂದ ರೈತರಿಗೆ ನಷ್ಟ ಆಗಲಿದೆ. ಹಾಗಾಗಿ ಕೆಐಎಡಿಬಿಗೆ ಜಮೀನು ನೀಡಿ ಪರಿಹಾರವನ್ನು ಸಕಾಲಕ್ಕೆ ಪಡೆಯೋಣ ಎಂದರು. ಇಡೀ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಅತಿ ಹೆಚ್ಚು ಭೂ ಪರಿವರ್ತನೆ ಆಗಿರತಕ್ಕಂಥದ್ದು ಜಂಗಮಕೋಟೆ ಹೋಬಳಿ ಮಾತ್ರ ಸ್ವಾಮಿ. ಅದು ಕೃಷಿ ಭೂಮಿ ಅಲ್ವಾ? ಅವಾಗ ಏನು ಮಾಡ್ತಾ ಇದ್ರಿ ತಾವು? ಉದ್ಯಮಿಗಳು ಬಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ವಾಮಿ. ತಾವೇ ಮಾರಿಸ್ಕೊಟ್ಟಿದ್ದೀರಾ ಬಹಳಷ್ಟು ಜಮೀನುಗಳನ್ನು. ಅದರಿಂದ ಸಾರ್ವಜನಿಕರಿಗಾಗಲಿ ತಾಲೂಕಿನ ಜನತೆಗಾಗಲಿ ಏನಾದರೂ ಅನುಕೂಲ ಇದೆಯಾ? ಅದು ಕೃಷಿ ಭೂಮಿ ಅಲ್ವಾ? ನಮ್ಮ ಪ್ರಶ್ನೆ ತಮ್ಮ ಮುಖಾಂತರ. ಹೋದರೆ ದಿನ ಕಳೆದಂತೆ ವರ್ಷಗಳು ಕಳೀತದೆ. ಅದಾಗೋದು ಬೇಡ, ತ್ವರಿತವಾಗಿ ಆಗಲಿ ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಒಪ್ಪರಲಾಗಿದೆ. ಅದರಲ್ಲಿ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತೇನೆಂದರೆ, ಬ್ರೋಕರ್ಗಳು ಅಂತಕ್ಕಂಥ ಒಂದು ಪದವನ್ನು ಹಿಂಪಡಿಬೇಕು. ನಿಮ್ಮ ಜೊತೆಯಲ್ಲೇ ನೀವೇ ಕುಳಿತುಕೊಂಡು ನೀವೇ ಜಮೀನುಗಳನ್ನು ಮಾರಾಟ ಮಾಡಿಕೊಡ್ತಾ ಇದ್ದೀರಾ, ನಾವು ದಾಖಲೆ ಸಮೇತ ಕೊಡ್ತೀವಿ. ಎಲ್ಲ ಮಾಧ್ಯಮದವ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇಷ್ಟೇ. ರೈತರಿಗೂ ಗೊತ್ತಿದೆ ನೀವು ಎಷ್ಟು ಜಮೀನು ಮಾರಾಟ ಮಾಡಿಸ್ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡಬೇಕಾಗ್ತದೆ. ಅದಾದ ನಂತರ ತಾವು ಕೃಷಿ ಭೂಮಿ ಫಲವತ್ತಾದ ಭೂಮಿ ಅಂತ ಹೇಳ್ತಿರೋ ಸಮಯ ಒಪ್ಕೊಳ್ತೀವಿ. ಆ ಫಲವತ್ತಾದ ಭೂಮಿನೇ ಅಲ್ಲಿ ಫಲವತ್ತಾದ ಭೂಮಿ ಒಬ್ಬ ದಲಿತನ ಹೆಸರಲ್ಲಿ 2 ಎಕರೆ ಇರುತ್ತೆ, ಒಬ್ಬ ರೈತ ಮುಖಂಡನ ಹೆಸರಲ್ಲಿ 2 ಎಕರೆ ಇರುತ್ತೆ. ಆ ರೈತ ಮುಖಂಡನ ಒಂದು ಜಮೀನಿಗೆ 50-60 ಲಕ್ಷ ಕೊಡ್ತಾರೆ, ದಲಿತನ ಜಮೀನಿಗೆ ಕೇವಲ 10 ಲಕ್ಷ ಕೊಡ್ತಾರೆ. ಸಮಯ ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.